The next topic is empty set. Empty set. Next topic is empty set. A set in which does not contain any element. Definition: a set which does not contain any element is called empty set. Empty set or null set or void set It can be denoted by ಎರಡು ಫ್ಲವರ್ ಬ್ರಾಕೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ ಬರೆದಿದ್ದರೆ ಅದನ್ನ ಡಿನೋಟ್ ಮಾಡಬಹುದು. ಇನ್ನೊಂದು ರೀತಿಯಲ್ಲಿ O ಬರ್ಬಿಟ್ಟು O ಅಥವಾ 0 ಬರ್ಬಿಟ್ಟು ಅದನ್ನ ಬರೆದಾಕಬಹುದು. ಇದಕ್ಕೆ ಅಂತ ಕರಿತೀವಿ ಇಟ್ ಈಸ್ ಸಿಂಬಲ್ ಫಾರ್ ಎಂಪ್ಟಿ ಸೆಟ್. ಎಂಪ್ಟಿ ಸೆಟ್ ನ ಈ ಸಿಂಬಲ್ ಇಂದ ಅದರ ಎರಡು ಫ್ಲವರ್ ಬ್ರಾಕೆಟ್ ಇಂದ ಡಿನೋಟ್ ಮಾಡ್ತೀವಿ. ಒಂದು 0 ಬರ್ಬಿಟ್ಟು ಅದನ್ನ ಬರೆದಾಕ್ತೀವಿ. ಇದು ಸಿಂಬಲ್ ಫಾರ್ ಎಂಪ್ಟಿ ಸೆಟ್ ಅಂದ್ರೂ ಒಂದೇ, ನಲ್ ಸೆಟ್ ಅಂದ್ರೂ ಒಂದೇ, ವಾಯ್ಡ್ ಸೆಟ್ ಅಂದ್ರೂ ಒಂದೇ. ಮೂರನ್ನು ಸಹ ಒಂದೇ. ಎಂಪ್ಟಿ ಅಂದ್ರೂ ಒಂದೇ, ನಲ್ ಸೆಟ್ ಅಂದ್ರೂ ಒಂದೇ, ವಾಯ್ಡ್ ಸೆಟ್ ಅಂದ್ರೂ ಒಂದೇ. ಅದೇನಿರುತ್ತೆ, ಒಂದು ಸೆಟ್ ಅಲ್ಲಿ ಯಾವ ಎಲಿಮೆಂಟ್ ಇರಬಾರ್ದು ಅಂತಕ್ಕೆ ಏನಂತ ಕರಿತೀವಿ, ಎಂಪ್ಟಿ ಸೆಟ್ ಅಂತ ಕರಿತೀವಿ. Write down the definition. Next one, example ಕೊಡ್ರೆ, example set A is equal to x such that x is where x is less than 1 or less than 2, all natural numbers ಅಂದ್ರೆ +1 to -1 ಮಧ್ಯೆ ಇರುವಂತ ಎಲ್ಲ ನ್ಯಾಚುರಲ್ ನಂಬರ್ಸ್ ಬರೀರಿ ಅಂದ್ರೆ ಅಲ್ಲಿ +1 ಮತ್ತೆ -1 ಮಧ್ಯೆ +1 ಮತ್ತೆ +2 ಮಧ್ಯೆ ಯಾವ ನ್ಯಾಚುರಲ್ ನಂಬರ್ ಸಹ ಇರಲ್ಲ. +1 ಮತ್ತೆ +2 ಮಧ್ಯೆ ಯಾವ ನ್ಯಾಚುರಲ್ ನಂಬರ್ ಬರಲ್ಲ. ಬರೋದೇನು ಫ್ರಾಕ್ಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಂಬರ್ ಲೈನ್ ಬರೆದ್ರೆ ಇದು 0 1 2 ಅಂತ ಕನ್ಸಿಡರ್ ಮಾಡಿದ್ರೆ ಇವೆರಡು ನ್ಯಾಚುರಲ್ ನಂಬರ್, ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್. ಎರಡು ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಮಧ್ಯೆ ಯಾವ ನ್ಯಾಚುರಲ್ ನಂಬರ್ ಸಹ ಎಕ್ಸಿಸ್ಟ್ ಆಗಲ್ಲ. ಅದು ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಐದರ್ ಫ್ರಾಕ್ಷನ್ ಆಗುತ್ತೆ, ಅದರ್ವೈಸ್ ಬೇರೆ ನಂಬರು ಎಕ್ಸಿಸ್ಟ್ ಆಗುತ್ತೆ. ಓಕೆ, ರೈಟ್ ಆಫ್ definition and example. Next one, finite set. Finite set a set which consists or which contain empty or finite number of elements in a set is called finite set.
finite set. Example, even number, even natural number less than 10 ಅಂತ ಹೇಳಿದ್ರೆ even natural number less than 10 ಅಂತ ನಾವು ಸೆಟ್ ನ ಡಿಫೈನ್ ಮಾಡ್ಕೊಂಡ್ರೆ ಯಾವ ಬರುತ್ತೆ 2 4 6 8 are the even natural numbers less than 10 ಆಗುತ್ತೆ. ಬರ್ಕೊಳ್ಳಿ ರೈಟ್ ಡೌನ್ write down next one, infinite set ಅಂದ್ರೆ ಇದು ಫೈನೈಟ್ ಸೆಟ್ ಅಂದ್ರೆ ಆ ಸೆಟ್ ಅಲ್ಲಿ ನಮಗೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಗೊತ್ತಿರುತ್ತೆ, ಅದಕ್ಕೆ ಫೈನೈಟ್ ಸೆಟ್ ಅಂತ ಕರಿತೀವಿ. ಇನ್ಫೈನೈಟ್ ಸೆಟ್ ಅಂದ್ರೆ ಇಟ್ ಈಸ್ ಎಂಡ್ಲೆಸ್, ಅದಕ್ಕೆ ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಇನ್ಫೈನೈಟ್ ಸೆಟ್ a set which consists of many elements are infinite ಅಂತ ಬರುತ್ತೆ. many ಅನ್ನೋದಕ್ಕಿಂತ infinite number of elements infinite number of elements is called infinite set. ಅಂದ್ರೆ ಯಾವುದೇ ಒಂದು ಸೆಟ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂದ್ರೆ ಅದಕ್ಕೆ ಇನ್ಫೈನೈಟ್ ಸೆಟ್ ಅಂತ ಕರೀತೀವಿ. ಎಕ್ಸಾಂಪಲ್ set A is equal to odd natural numbers. For example, odd natural numbers starting with 1 3 5 7 and so on. This is called an infinite. ಅಂದ್ರೆ ಲಾಸ್ಟ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ ನನಗೆ, ಬೇರೆ ಎಲ್ಲ ಸೆಟ್ ಅಲ್ಲೂ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಗೊತ್ತಿರೋದಕ್ಕೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ ಅಂತ ಗೊತ್ತಿದ್ರೆ ಅದನ್ನ ಏನಂತ ಕರಿತೀವಿ, ಫೈನೈಟ್ ಸೆಟ್ ಅಂತ ಕರಿತೀವಿ. ನಂಬರ್ ಆಫ್ ಎಲಿಮೆಂಟ್ಸ್ ಡಸಂಟ್ ನೋ, then we call it as infinite set ಅಂತ ಕರಿತೀವಿ. the set ಬೇಕಾಗಿಲ್ಲ ಮಿನಿ ಅನ್ನೋದು suitable word ಅಂದ್ರೆ infinite. A set which consists of infinite number of elements is called an infinite set. Example, odd natural numbers, that is 1 3 5 7 and so on. ನನಗೆ ಲಾಸ್ಟ್ ನಂಬರ್ ಯಾವುದು ಅಂತ ಹೇಳಿಲ್ಲ, ಓನ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ that's why 1 3 5 7 and so on. Okay, write down. Next one, example 6. Example 6. Example 6. Example 6. Example 6. State which of the following sets are finite or infinite in that first one x such that x belongs to natural number and x minus 1 and x minus 2 is equal to 0. This is your first question.
ಇದಕ್ಕೆ ಸ್ವಲ್ಪ ಜಾಗ ಬಿಡಿ. ಸೆಕೆಂಡ್ ಕ್ವೆಶ್ಚನ್ x such that x belongs to natural number and x square is equal to 4. Observe the first question is given, first sub question, that is x such that x belongs to n ಅಂದ್ರೆ natural number. already I am explaining natural number na capital N ಇಂದ indicate ಮಾಡ್ತೀವಿ ಎಂದು, and x minus 1 and x minus 2 is equal to 0. ಇದು ಸಾಲ್ವ್ ಮಾಡಿದಾಗ ನಮಗೆ ಬರಂತ ಎಲಿಮೆಂಟ್ಸ್ ಅಕಸ್ಮಾತ್ ನ್ಯಾಚುರಲ್ ನಂಬರ್ ಇದ್ರೆ ಅದನ್ನ ಸೆಟ್ ಆಗಿ ನಾವು ಬರೀಬೇಕು. that is given x such that x belongs to natural number and x minus 1 and x minus 2 is equal to 0. Now x minus 1 is equal to 0. Equate 0 into 0 equate ಮಾಡ್ಕೊಂಡ್ರೆ and x minus 2 is equal to 0. Therefore x is equal to 1 and x is equal to 2. Therefore the set of elements, for example a ಅಂತ ತಿಳ್ಕೊಂಡ್ರೆ the set of elements are 1 and 2. Therefore 1 ಮತ್ತೆ 2 ಅಷ್ಟೇ ಬರುತ್ತೆ ಇದಕ್ಕೆ ಸೊಲ್ಯೂಷನ್. ಇದನ್ನ ಸಾಲ್ವ್ ಮಾಡಿದ್ರೆ 1 ಬರುತ್ತೆ, ಈ ಈಕ್ವೇಷನ್ ಅನ್ನು ಸಾಲ್ವ್ ಮಾಡಿದ್ರೆ 2 ಬರುತ್ತೆ. therefore elements are 1 and 2. therefore this set is finite set. ಯಾಕಂದ್ರೆ ನನಗೆ ಎರಡನ್ನೂ ಸಾಲ್ವ್ ಮಾಡಿದಾಗ ಎರಡು ವ್ಯಾಲ್ಯೂಸ್ ಬರುತ್ತೆ. x ಗೆ 1 ಒಂದಕ್ಕೆ 1 ಬರುತ್ತೆ, ಇನ್ನೊಂದಕ್ಕೆ 2 ಬರುತ್ತೆ. ಇವೆರಡೂ ಸಹ ಸೆಟ್ ಅಲ್ಲಿ ಬರುತ್ತೆ ನ್ಯಾಚುರಲ್ ನಂಬರ್ ಆಗಿರೋದ್ರಿಂದ. ಹಾಗಾಗಿ ಇಲ್ಲಿ 1 ಮತ್ತೆ 2 ಒಂದು ಸೆಟ್ ಅಲ್ಲಿ ಇದಾವೆ ಅಂದ್ರೆ ಎರಡೇ ಪಾಸಿಬಲ್ ನಂಬರ್ ಆಫ್ ಪಾಸಿಬಲ್ ಸೊಲ್ಯೂಷನ್ ಇದೆ. ಇದರ 1 ಇರಬೇಕು ಅಥವಾ 2 ಇರಬೇಕು. ಹಾಗಾಗಿ ಇಟ್ ಈಸ್ ಫೈನೈಟ್ ಸೆಟ್. ಓಕೆ, ನೆಕ್ಸ್ಟ್ ಒನ್ given right now ಬರ್ಕೊಂಡ್ರೆ given second question x such that x belongs to n and x square is equal to 4 ಇದೆ. here given x such that x belongs to n and x square is equal to 4. ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ x square is equal to 4, x square is equal to 2 square, that is x is equal to plus or minus 2 ಅಂತ ಬರೆಯಬಹುದು. either plus 2 ಆಗಿರಬಹುದು minus 2 ಆಗಿರಬಹುದು. ಇಲ್ಲಿ ಪಾಸಿಟಿವ್ ನಂಬರ್ ಅಂತ ಹೇಳಿದ್ರಿಂದ ನಾನು ಏನು ತಗೊಂತೀನಿ, x is equal to only positive number ತಗೋಬೇಕು. ಯಾಕಂದ್ರೆ ನ್ಯಾಚುರಲ್ ನಂಬರ್ ಹೇಳಿದ್ರೆ ಪಾಸಿಟಿವ್ ನಂಬರ್ ಅಷ್ಟೇ ತಂದ್ರೆ x is equal to 2. therefore x is equal to 2 ಅನ್ನೋದು ಒಂದೇ ನಂಬರ್. ಹಾಗಾಗಿ ನನಗೆ ಫೈನೈಟ್ ನಂಬರ್ ಸಿಗುತ್ತೆ. therefore this set is finite set. this set is finite set ಅಂತ ಬರೆದ್ರೆ ಮುಗಿದೋಯ್ತು. ಓಕೆ, ರೈಟ್ ಆಫ್ ಎರಡೂ ಸಹ ಪಾಸಿಟಿವ್ ಇರಬೇಕು, ನೆಗೆಟಿವ್ ನಾನು ಅಲ್ಲಿ ತಗೊಳ್ಳೋದಿಲ್ಲ. ಓಕೆ, ರೈಟ್ ಆಫ್ ನೆಕ್ಸ್ಟ್ ಒನ್ third question third sub question. third sub question x such that x belongs to n and 2x minus 1 is equal to 0 ಅಂತ ಕೊಟ್ಟಿದ್ದಾರೆ. here write down given sixth question ಅಲ್ಲಿ third sub question write down given x such that x belongs to n and 2x minus 1 is equal to 0. if I am solving this equation, then I will get 2x minus 1 is equal to 0, 2x is equal to 1, or x is equal to 1 divided by 2, which is not belongs to n. therefore which is not belongs to
therefore it is a null set ಸಹ ಏನಾಗಿರುತ್ತೆ ಅಂತ ಹೇಳಿದೆ ನಾನು null set ಸಹ therefore x is equal to null set ಅಥವಾ ಈ ರೀತಿ ನಾವು ಬರೆಯಿರಿ ಅಥವಾ null set ಅಂತ ಈ ರೀತಿ ನಾವು ಬರೆಯಿರಿ therefore null set is also a finite set ಅಂತ ಹೇಳಿದ್ರೆ empty set ಆಗಿರಬಹುದು ಅದು finite number of elements ಇರುವಂತ set ಆಗಿರಬಹುದು ಅವೆರಡನ್ನೂ ಸಹ finite set ಅಂತ ಹೇಳ್ತೀನಿ therefore this set is finite set. This set is finite set. Write down. This set is finite set. And the next question. Fourth question. Fourth sub question. That is fourth sub question x such that x belongs to a and x is prime. Okay, write down x such that given x such that x belongs to a and x is prime x such that x belongs to a and x is prime number ಅಂದ್ರೆ ನಮಗೆ 100 1 to 100 ಹೇಳಿದ್ರೆ ನಾವು ಹೇಳ್ತೀವಿ 21 25 ಅಂತ ಹೇಳ್ಬಿಡ್ತೀವಿ 2 3 7 13 and so on ಅಂತ ಹೇಳ್ಬಿಡ್ತೀವಿ ಅದು ಎಂಡ್ಲೆಸ್ ಯಾವುದೋ ಒಂದು ಬೈ ಬಂದ ನಂಬರ್ ಹೇಳ್ತಪ್ಪ 3 9 5 7 1 9 10 ಅಂತ ಹೇಳ್ತೀನಿ ಅದು ಪ್ರೈಮ್ ನಂಬರ್ ಅಥವಾ ನಾಟ್ ಎ ಪ್ರೈಮ್ ನಂಬರ್ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ಅದು ಎಷ್ಟು ಬೇಕಾದ್ರೂ ಆಗಿರ್ಬೋದು ಹಾಗಾಗಿ ಇಟ್ ಇಸ್ ನಾಟ್ ಕೌಂಟೇಬಲ್ ಇಟ್ ಈಸ್ ಇನ್ಫೈನೈಟ್ ನಂಬರ್ ಆಫ್ ಪ್ರೈಮ್ ನಂಬರ್ ಸಿಗುತ್ತೆ ನಮಗೆ ಅವನು ಎಕ್ಸಾಕ್ಟ್ 100 ಒಳಗಡೆ ಹೇಳಿದ್ರೆ ನಾವು ಹೇಳ್ಬೋದು 1000 ಒಳಗಡೆ ಹೇಳಿದ್ರೆ ಎಷ್ಟು ಅಂತ ಹೇಳ್ಬೋದು ಬಟ್ ಈಸ್ ನಾಟ್ ಮೆನ್ಷನ್ಡ್ ಹಿಯರ್ ದಟ್ಸ್ ವೈ ಇಟ್ ಈಸ್ ಇನ್ಫೈನೈಟ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಇಸ್ ದೇರ್ ರೈಟ್ ಡೌನ್ ಬೇಕಾದ್ರೆ ಇದನ್ನ ಸೆಟ್ D ಅಂತ ಬರ್ಕೊಂಡ್ರೆ therefore set D is equal to prime numbers have 2 3 5 7 and so on. It is endless. We don't know what the exact last prime number ಯಾವುದು ಅಂತ ನಾವು ಹೇಳಕ್ಕಾಗಲ್ಲ ಯಾವುದು ಬೇಕಾದರೂ ಆಗಿರಬಹುದು ಓಕೆ therefore the set D is infinite set. The set D is infinite set. Okay, write down next one. Fifth question. That is fifth question. Fifth sub question is x such that x belongs to n and x is odd and x is odd ಅಂತ ಹೇಳಿದ್ರೆ ಇಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಬಂದಾಗ ನನಗೆ ಫೈನೈಟ್ ನಂಬರ್ ಸಿಗಲ್ಲ ಯಾಕೆಂದ್ರೆ x such that x belongs to n and x is odd number ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಫಿಫ್ತ್ ಸೊಲ್ಯೂಷನ್ ಬರ್ಬಿಟ್ರೆ given ಇದನ್ನ e ಅಂತ ಬೇಕಾದ್ರೆ ಬರ್ಬಿಟ್ರೆ set e is equal to x such that x belongs to n and x is odd ಅಂತ ಬರ್ಬಿಟ್ಟಿದೆ ಕ್ವೆಶ್ಚನ್ if I am writing elements na if I am writing roster format ಅಲ್ಲಿ ಬಂದಾಗ set e is equal to first odd number 3 odd natural number sorry 1 first odd natural number 1 next one 3 other next one 5 7 and so on we don't know the last number actually is not mentioned here avanu odd number antane ಹೇಳ್ತಾನೆ ಹೊರತು odd number less than 100 odd number up to 99 ಅಥವಾ odd number up to 900
ಇಟ್ ಈಸ್ ಎಂಡ್ಲೆಸ್. ಅದು ಲ್ಯಾಕ್ಸ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, 10 ಕೋರ್ಸ್ ಆಗಿರ್ಬೋದು, ಎಷ್ಟು ಬೇಕಾದ್ರೂ ಆಗಿರ್ಬೋದು, ಅಲ್ಲಿ ತನಕನೂ ಸಹ ನಾವು ಆಡ್ ನಂಬರ್ ಬರೀಬೋದು. ಹಾಗಾಗಿ ಒಂದೆರಡು ನಂಬರ್ಸ್ ಬಂದ್ಬಿಟ್ಟು ಉತ್ಸವ ಅಂತಂದ್ರೆ ಇಟ್ ಈಸ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಇಲ್ಲಿ ನಮಗೆ ಎಷ್ಟು ನಂಬರ್ ಸಿಗುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ. therefore it is infinite. It contain ಅಂತ ಬರ್ತದೆ. It contain infinite number of elements. Infinite number of elements. Therefore it is infinite set. Therefore it is infinite set. Okay, write down write down write down and the next one, equal set. If two sets A and B are said to be equal if they have exactly same elements. Next one next concept is equal set. Equal sets. If two sets sets A and B is said to be equal if all the elements of A and B is exactly the same. If all the elements of A and B have exactly same. Therefore ಇದನ್ನ ಯಾವ ರೀತಿಯಾಗಿ ಡಿನೋಟ್ ಮಾಡ್ತೀವಿ ಅಂದ್ರೆ set A is equal to set B ಅಂತ ಕರೀತೀವಿ. set A ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ set B ನಲ್ಲೂ ಅಷ್ಟೇ ಎಲಿಮೆಂಟ್ ಇರಬೇಕು, ಅದೇ ಎಲಿಮೆಂಟ್ಸ್ ಇರಬೇಕು. ಹಾಗಿದ್ರೆ ಮಾತ್ರ ಈಕ್ವಲ್ ಸೆಟ್ಸ್ ಅಂತ ಕರೀತೀವಿ. A and B is said to be equal if they have exactly same elements. If all the elements of A and B have exactly the same elements ಅಂತ ಬರೆಯಿರಿ. If they have same elements, therefore A and B is equal to B. Example, set A is equal to 1 2 3 4 and set B is equal to 1 3 4 2 ಇದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 1 2 3 4 ಇದೆ, ಇಲ್ಲಿನೂ ಸಹ 1 2 3 4 ಇದೆ. all the elements of set A and set B are equal and the same elements. Therefore set A is equal to set B. These two are equal sets. Set A and set B are equal sets. Write down next one, example 7. Example 7. Example 7. Example 7. Example 7. Find the pairs of
sets of equal sets if any give reason reasons in that first one set A is equal to 0, second one set B is equal to x such that x is greater than 15 and x is less than 5, x is greater than 15 and x is less than 5. Third one x such that x minus 5 is equal to 0, and fourth one x such that x square is equal to 25. Next to fifth one e is equal to x such that x is an integral positive root of the equation x square minus 2x minus 15 is equal to 0 is given. Set A is equal to 0, set B is equal to x such that x greater than 15 and less than 5. Third one set C is x such that x minus 5 is equal to 0. Fourth one the set D is x such that x square is equal to 25. Fifth one x such that x is an integral positive root of the equation x square minus 2x minus 15 is equal to 0. First ನಲ್ಲಿ set A ನಲ್ಲಿ ಇರುವಂತ ಎಲಿಮೆಂಟ್ ಬಂತು. set A ನಲ್ಲಿ ಇರುವಂತ ಎಲಿಮೆಂಟ್ ಯಾವುದು? set A ನಲ್ಲಿ ಇರುವಂತ ಸೊಲ್ಯೂಷನ್ ಬರ್ತದೆ set A is equal to 0 and set B is equal to ನೋಡ್ರಿ ಒಂದು ಎಲಿಮೆಂಟ್ ಅಂದ್ರೆ ಆ ಎಲಿಮೆಂಟ್ ಹೇಗಿರಬೇಕಂದ್ರೆ ಗ್ರೇಟರ್ ದ್ಯಾನ್ 15 ಇರಬೇಕಂತೆ ಲೆಸ್ ದ್ಯಾನ್ 5 ಇರಬೇಕಂತೆ. ಯಾವುದು ಇರಕ್ಕೆ ಸಾಧ್ಯ ಇಲ್ಲ ತಾನೆ. x is greater than 15 and less than 5 it is not possible. Therefore the element B is null set and the third set is x minus 5 is equal to 0, then x is equal to 5. Therefore the elements is 5 and the fourth one x square is equal to 25. Therefore x is equal to plus or minus 5. X is equal to either plus 5 or x is equal to minus 5. Okay, here x is equal to either plus 5 comma minus 5. And the next one option E of a question ಕೊಟ್ಟಿದ್ದಾನೆ. ಆ ಕ್ವೆಶ್ಚನ್ ಅಲ್ಲಿ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾನೆ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಪಾಸಿಟಿವ್ ಮಾತ್ರ ಆ ಸೆಟ್ ಅಲ್ಲಿ ಇರುತ್ತಂತೆ. ಇಲ್ಲಿನಲ್ಲಿ that is x square minus 2x minus 15 is equal to 0. x square minus 3 5 is 15 ತಾನೆ. ಹಾಗಾಗಿ 5x plus 2x plus 3x minus 15 is equal to 0. If I am taking common x, then it is x minus 5. If I am taking plus 3 common, then x minus 5. Now I am getting two values, x plus 3 is equal to x plus 3 and x minus 5. X plus 3 and x minus 5 is equal to 0. Therefore x plus 3 is equal to 0 and x minus 5 is equal to 0. Okay, that is x is equal to minus 3 and x is equal to plus 5. That is two roots are there, that is minus 3 and plus 3. So minus 3 and plus 5 I am typing is like x is an integral positive root ಅಂತ ಹೇಳಿದಾನೆ. ಇದರಲ್ಲಿ ಒಂದು ನೆಗೆಟಿವ್ ರೂಟ್ ಬರುತ್ತೆ, ಇನ್ನೊಂದು ಪಾಸಿಟಿವ್ ರೂಟ್ ಬರುತ್ತೆ. therefore positive root ಅಂದ್ರೆ 5 ಬರುತ್ತೆ.
Therefore, option E is sorry. Set E is the element of set E is 5. Now observe ಇಲ್ಲಿ set A ಬರ್ಕಂಡೆ set B ಬರ್ಕಂಡೆ set C ಬರ್ಕಂಡೆ set D ಬರ್ಕಂಡೆ set E ಬರ್ಕಂಡೆ ಇದರಲ್ಲಿ ಯಾವುದು ಈಕ್ವಲ್ ಇರುತ್ತೆ ಹೇಳ್ರಿ ನಮಗೆ ಈಕ್ವಲ್ ಸೆಟ್ ಅಲ್ಲಿ 0 ಅಂದ್ರೆ ಇದು ಒಂದು ಎಲಿಮೆಂಟ್ ನಾಟ್ ಎ ನಲ್ ಸೆಟ್ ನೀವು ಕನ್ಫ್ಯೂಸ್ ಆಗಬಾರದು set A and set B is not equal here first condition ಅಂದ್ರೆ set A and set B is not equal because 0 is also a one of the element it is not null set ನೀವು ಕನ್ಫ್ಯೂಸ್ ಆಗಬಾರದು ಇದು null set ಬೇರೆ 0 ಬೇರೆ ಎಲಿಮೆಂಟ್ ಆಫ್ 0 ಬೇರೆ ಅದು ನೀವು ಬರೀತೀವಿ null set ನ ಯಾವ ರೀತಿ ಬರೀತೀವಿ 0 ಬರ್ತದೆ ನಾವು ಆಡ್ ಮಾಡ್ತೀವಿ and also A is not equal to 5 sorry A is not equal to C because here the element is 0 here element is 5 and also A is not equal to D because here the elements is 0 here the elements are 5 and minus 5 and plus 5 and here A is not equal to E because here the elements is 0 here the elements is 5 therefore A is not equal to E. Next one if I come to choose second set B is not equal to A ಅಂತ already ಹೇಳಿದೆ B is not equal to C because it is null set it is having a element that is 5 therefore B is not equal to C and also B is not equal to D B is not equal to D because in B we have empty set in D there are two elements that is plus 5 and minus 5 and also B is not equal to E and also B is not equal to E. Next one C is not equal to D because these two are not equal sets because here having two elements plus 5 and minus 5 here having only one element therefore C is not equal to D because here C the set C containing only one element that is plus 5 and the set D which is containing two elements that is plus 5 and minus 5 therefore C is not equal to set D. Finally C is equal to E both are same here also number of elements is 1 here also number of elements is 1 that is set C having the elements is 5 here also the set E having the element 5 both are same that's why set A is equal to set C is equal to set E. Finally set D is not equal to set E set D is not equal to set E. This is the solution but not equal not belongs to set E is not equal to set D so set E. Okay here so finally conclude ಮಾಡಿ ಏನಂತ conclude ಮಾಡ್ತೀನಿ here only one pair of equal set is there equal set is there that is set C is equal to set A the elements are set C element is 5 and also set E elements is 5 okay write down next one question number example 8 which of the following
pairs of sets, pairs of sets, sets are equal, justify your answer, justify your answer in that first one x, capital X, the set of letters in alloy ALLOY alloy, and set B the set of letters in loyal, okay. Second one, second subquestion, that is set A is equal to n such that n belongs to z is integer, and n square is less than 4, and set B is equal to x belongs to R and x square minus 3x plus 2 is equal to 0. Write out for first question the answer, first sub question the answer. X such that x, the letter of alloy, let x be the set, adana set x ಅಂದ್ರೆ right, set x is equal to the set of letter alloy ಅಂತ ಹೇಳಿದರೆ ಆ ಲೆಟರ್ ನ ರೋಸ್ಟರ್ ಫಾರ್ಮ್ಯಾಟ್ ಅಲ್ಲಿ ಸೆಟ್ಸ್ ನ ಬರ್ಕೊಂಡ್ರೆ ಕ್ಯಾಪಿಟಲ್ ಎ ಲೆಟರ್ಸ್ ಮತ್ತೆ ಇದೆ, ಕ್ಯಾಪಿಟಲ್ ಎಲ್, ಅಲ್ಲಿ ಇನ್ನೊಂದೆಲ್ಲಿದೆ ನಾನು ಒಂದೇ ಎಷ್ಟು ಡಿಫರೆಂಟ್ ಲೆಟರ್ಸ್ ಇದೆ ಅಂತ ಬರ್ತಿದ್ದೇನೆ ಹೊರತು ಎಲ್ಲ ಲೆಟರ್ಸ್ ನ ಬರೆಯಲ್ಲ ಸೆಟ್ ಅಲ್ಲಿ. ದಟ್ಸ್ ವೈ ಐ ಆಮ್ ರೈಟಿಂಗ್ ಓನ್ಲಿ ಒನ್ ಎಲ್, next to O, then Y. This is set X. In set B, they are loyally first element L, second element 0, Y, A. I am not writing L because already I am writing L. That's why I am not writing. Now I am comparing set X and set B. In both the set, there are 4 elements is there. 1, 2, 3, 4. 1, 2, 3, 4. There are 4 elements is there. All the 4 elements is same. Here set A is the element is there. Here also element is there. Here L is there. Here also L is there. Here O is there. Here also O is there. Here Y is there. Here also Y is there. Therefore, all the elements of set A, set X, and all the elements of set B are exactly the same. Therefore, set X and set B are equal set. Here all the elements of set X is equal to all the elements of set X, and
Next one. Next one. Second sub question. Solution for second sub question. That is, here is given x such that x such that x belongs to integer n square is less than 4. That is, nam set A berkandre solution for second question. Set A is equal to given set A is equal to x such that x belongs to integer and n square is less than or equal to 4. Have bರುತ್ತೆ already last problem I explained. If I am taking x is equal n is equal to 1 tagre 1 square is equal to less than or equal to 4. Therefore 1 is less than or equal to 4. If I am taking 2, then 2 square is equal to 4 is less than or equal to 4. 4 is less than or equal to 4. Okay. If I am taking 3, that is 3 square less than or equal to 4. 3 square is 9 agutte. 9 is not less than or equal to 4. Therefore 3 is not possible. That's why I am not writing 3. Okay. Next one. If I am taking x is equal to -1, then -1 whole square is less than or equal to 4. -1 whole square means 1 is less than or equal to 4. Next one. Put x is equal to -2. Then -2 whole square is less than or equal to 4. That is, ಸ್ವಲ್ಪ ಈ ಕಡೆ ಬರ್ಕೊಂಡ್ರೆ -2 ಎರಡು ಮಿಕ್ಸ್ ಮಾಡ್ಕೊಂಡ್ರೆ -2 whole square is +4 is less than or equal to 4. If I am substituting x is equal to 0, then we get 0 square less than or equal to 4. Therefore 0 is less than or equal to 4. Therefore the number of integers are 0, 1, 2, -1, -2. Therefore set A is equal to the elements are -2, -1, 0, 1, 2 are the elements. ನಾನು ಅಕಸ್ಮಾತ್ -3 ತಗೊಂಡ್ರೆ ಎಷ್ಟಾಗುತ್ತೆ? 9 ಆಗುತ್ತೆ, +9 ಆಗುತ್ತೆ. It is greater than +4. It is greater than 4. That's why I am not taking -3 and +3. -3 ಇಂದ ಮುಂದಕ್ಕೆ ಬರುವ ಎಲ್ಲ ಎಲಿಮೆಂಟ್ಸ್ -4, -5, -6 and all the elements are greater than 4 and also positive integers ಅಲ್ಲಿ +3, +4, +5 all the elements ಮುಂಗಡೆ ಇರೋದು 3 ಇಂದ ಮುಂಗಡೆ ಇರೋ elements greater than 4 ಬರುತ್ತೆ. That's why I am not taking. Therefore set A is the integers are -2, -1, 0, 1, 2 are the elements of set A. Now if I am coming to set B is equal to x belongs to real number. Capital R means real number. Already I have explained. And x square minus 3x plus 2 is equal to 0. If I am solving side by side in one, if I am solving x square minus 3x plus 2 is equal to 0, then I will get x square. If I multiply ಮಾಡಿದ್ರೆ -3 ಬರಬೇಕು, add ಮಾಡಿದ್ರೆ -2, so -3 ಬರಬೇಕು. -2 minus x plus 2 is equal to 0. If I am taking common x, then x minus 2. Here if I am taking -1, then I will get my x minus 1, x minus 2 is equal to 0. X minus 2 and x minus 1 is equal to 0. That is x is equal to 2 or x is equal to 1. Only the two elements are there. That is +2 and +1 and +2. Here set B is equal to the elements are 1 and 2. The elements of set B is 1 and 2. 1 and 2 belongs to real number. Okay. Now I am comparing set A and set B. All the elements of set B is not present in all the elements of set A is not present in set B. Why? Because -2. Here, if I compare A and B, if I compare set A and set B, -2 belongs to set A, but -2 is not belongs to set B, and also -1 belongs to set A, but
-1 is not belongs to set B ಅಂದ್ರೆ set B ನಲ್ಲಿ ಐತಿ set B ನಲ್ಲಿ ಇಲ್ಲ. Similarly 0 is belongs to set A but 0 is not belongs to set B. Therefore set A is not equal to set B. This is the solution for your question number 8, example 8. Okay, write down. Tomorrow I will continue next class. Okay.